ಇಲ್ಲಿ ಜೊತೆ ಕಾವ್ಯ ನಟಿಸುತ್ತಿಲ್ಲ. ಪಳಾರ್ ಸಿನಿಮಾ ತಮ್ಮೆಲ್ರಿಗೂ ಕೂಡ ಗೊತ್ತು. ಈಗ ಅನೌನ್ಸ್ ಆಗಿರುವಂತ ಹೊಸ ಸಿನಿಮಾ, ಮೊದಲ ಸಿನಿಮಾ ಸಿಕ್ಕಾಬಟ್ಟೆ ಹೈಪ್ ಕ್ರಿಯೇಟ್ ಮಾಡಿದೆ. ಶೂಟಿಂಗ್ ಕೂಡ ಸ್ಟಾರ್ಟ್ ಆಗಿದೆ. ಏನು ಅಂದ್ರೆ ಗಿಲ್ಲಿ ಅವರ ಹೀರೋಯಿನ್ ಯಾರು ಅಂತ. ಈ ಸಿನಿಮಾದಲ್ಲಿ ಹೀರೋಯಿನ್ ಯಾರಾಗಿರ್ಬೋದು ಅಂತ ತುಂಬಾ ಜನ ಸಹ ಪ್ರಶ್ನೆ ಕೇಳ್ತಾನೆ ಇರ್ತಾರೆ. ಆರಂಭದಲ್ಲಿ ಇವರು ಶ್ರೀಲೀಲಾ ಅಂತ ಹೇಳ್ಕೊಂಡ್ಬಿಟ್ಟಿದ್ರು. ನಂತರದಲ್ಲಿ ಶ್ರೀಲೀಲಾ ಅವರು ಅಲ್ಲ ಅಂತ ಕ್ಲಾರಿಟಿಯನ್ನ ಕೊಡ್ತಾರೆ. ಹಾಗಾದ್ರೆ ಯಾರು ಕಾವ್ಯ ಅವರು ಹೀರೋಯಿನ್ ಅಂತ ಜನರು ಪ್ರಶ್ನೆ ಕೇಳಿದ ಟೈಮ್ನಲ್ಲಿ ಕ್ಯೂರಿಯಾಸಿಟಿ ಹಾಗೆಯೇ ಇರಲಿ ಅಂತ ಎನ್ನುವಂತ ಒಂದು ಮಾತನ್ನ ತಿಳಿಸ್ತಾರೆ. ಆಗ ಎಲ್ಲರೂ ಕೂಡ ಅಂದ್ಕೋತಾರೆ ಕಾವ್ಯ ಅವರೇ ಈ ಸಿನಿಮಾದಲ್ಲಿ ನಡೆಸ್ತಾ ಇರೋದು ಹಾಗೆ ಹೀಗೆ ಅಂತ. ನಂತರದಲ್ಲಿ ಕಾವ್ಯ ಅವರು ಕ್ಲಾರಿಟಿಯನ್ನ ಕೊಡ್ತಾರೆ. ನಾನು ಗಿಲ್ಲಿ ಅವರ ಚಿತ್ರ ಪಳಾರ್ ಚಿತ್ರದಲ್ಲಿ ನಟಿಸುತ್ತಿಲ್ಲ, ನಾನು ಹೀರೋಯಿನ್ ಅಲ್ಲ ಎನ್ನುವಂತ ಒಂದು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಎಲ್ರಿಗೂ ಕೂಡ ಒಂದು ರೀತಿಯಲ್ಲಿ ಕುತೂಹಲವಿತ್ತು ಯಾರು ಹೀರೋಯಿನ್ ಆಗ್ಬೋದು ಅಂತ. ಈಗ ಒಂದು ಕ್ಲಾರಿಟಿ ಸಿಕ್ಕಾಯ್ತು. ಬಟ್ ಜನರಿಗೆ ಒಂದು ರೀತಿಯಲ್ಲಿ ನಿರಾಸೆ, ಕಾವ್ಯ ಅವರ ಹೀರೋಯಿನ್ ಆಗ್ಬೋದಾಗಿತ್ತು. ಯಾಕೆಂದ್ರೆ ತುಂಬಾ ಚೆನ್ನಾಗಿ ವರ್ಕ್ ಆಗೋದು, ಸಿನಿಮಾ ಚೆನ್ನಾಗಿ ಓಡೋದು. ಗಿಲ್ಲಿ ಮತ್ತೆ ಕಾವ್ಯ ಜೋಡಿಯನ್ನ ಬಿಗ್ ಬಾಸ್ ಮನೆಯಲ್ಲಿ ಎಲ್ಲರೂ ಕೂಡ ಇಷ್ಟಪಟ್ಟಿದ್ರು, ಸಪೋರ್ಟ್ ಮಾಡಿದ್ರು. ಅದೇ ರೀತಿ ಹೊರಗಡೆ ಹಲವಾರು ಈವೆಂಟ್ಸ್ ಗಳಲ್ಲಿ ಒಟ್ಟಿಗೆ ಸಹ ಕಾಣಿಸ್ಕೊತಾ ಇದ್ರು. ಸಿಕ್ಕಾಪಟ್ಟೆ ಜನ ಇವರಿಗೆ ಫ್ಯಾನ್ಸ್ ಗಳಿದ್ದಾರೆ. ಇಬ್ರು ಕೂಡ ಒಟ್ಟಿಗೆ ಇದ್ರೂ ಕೂಡ ಇದ್ರೆ ಸಾಕು, ಜನರು ಸಿಕ್ಕಾಪಟ್ಟೆ ಇಷ್ಟಪಡೋರು, ಖುಷಿ ಪಡೋರು. ಬಟ್ ಈಗ ಕಾವ್ಯ ಅವರೇ ಕ್ಲಾರಿಟಿಯನ್ನು ಕೊಟ್ಬಿಟ್ಟಿದ್ರೆ ನನ್ನ ಸಿನಿಮಾದಲ್ಲಿ ಹೀರೋಯಿನ್ ಅಲ್ಲ, ನಾನು ನಡೆಸ್ತಾ ಇಲ್ಲ ಈ ಸಿನಿಮಾದಲ್ಲಿ ಅಂತ. ಆಗ ಕಾವ್ಯ ಅವರ ಅಭಿಮಾನಿಗಳಿಗೂ ಕೂಡ ಕೊಂಚ ಬೇಸರ ಆಯ್ತು. ಕಾವ್ಯ ಅವರು ಬೇರೆ ಸಿನಿಮಾದಲ್ಲಿ ನಿರತರಾಗಿದ್ದಾರೆ, ಬ್ಯುಸಿ ಆಗಿದ್ದಾರೆ. ಮತ್ತೆ ಹಲವಾರು ಈವೆಂಟ್ಸ್ ಗಳಲ್ಲಿ ಸಹ ಹೋಗ್ತಾ ಇರ್ತಾರೆ, ಬೇರೆ ಬೇರೆ ಊರಿಗೂ ಕೂಡ ಹೋಗಿ ಬರ್ತಾರೆ. ಒಟ್ಟಾರೆ ಗಿಲ್ಲಿ ಅವರಿಗೆ ಸಿನಿಮಾ ಶೂಟಿಂಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಇನ್ನು 1 ವರ್ಷದ ಒಳಗೆ ಸಿನಿಮಾವನ್ನು ಕೂಡ ರಿಲೀಸ್ ಮಾಡ್ತಾರಂತೆ. ನೋಡೋಣ ಯಾವ ರೀತಿ ಇರುತ್ತೆ ಪಳಾರ್ ಚಿತ್ರ.